ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಕ್ತಾಯಗೊಂಡಿದ್ದು, ಸೋಮವಾರ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಎಎಸ್ಡಿಡಿಒ ಮತದಾರರನ್ನು ಹೊರತುಪಡಿಸಿ ಕರಡು ಮತದಾರರ ಪಟ್ಟಿಯ ಪ್ರಕಾರ ಜಿಲ್ಲೆಯಲ್ಲಿ 13,92,523 ಮತದಾರರು ಇದ್ದಾರೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ಅವರು ತಿಳಿಸಿದರು. ಅವರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ 13,92,523 ಮತದಾರರು ಇದ್ದು, ಅದರಲ್ಲಿ 6,93,130 ಪುರುಷರು, 6,99,318 ಮಹಿಳೆಯರು ಹಾಗೂ 75 ಇತರೆ ಮತದಾರರು ಇದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಯಾವುದರೊಂದು ದಾಖಲೆ ಸಲ್ಲಿಸಬೇಕಿದೆ. 1/7/1987ರಿಂದ 2/12/2004 ಭಾರತದಲ್ಲಿ ಜನಿಸಿದರೆ ಅದಕ್ಕೆ 2 ಡಾಕ್ಯುಮೆಂಟ್ ಸಾಕು. 2/12/2004 ನಂತರ ಜನಿಸಿದರಲ್ಲಿ 3 ದಾಖಲೆ ಬೇಕಾಗುತ್ತೆ. 3 ದಾಖಲೆಗಳಿಗೆ ಒಂದು ಆಧಾರ, ಇನ್ನೊಂದು ಈಗಾಗಲೇ ಚುನಾವಣಾ ಆಯೋಗ ಏನು ನಿಗದಿಪಡಿಸಿದಲ್ಲ 12ರಲ್ಲಿ ಒಂದು ಆಧಾರ ಇದೆ, 11ರಲ್ಲಿ 2 ದಾಖಲೆ ಕೊಡಬೇಕಂತಿದೆ. ಒಂದು ಮೋಸ್ಟ್ ಆಫ್ ದ ಟೈಮ್ ಜನ್ಮ ದಿನಾಂಕ ಇದೆ, ಬರ್ತ್ ಸರ್ಟಿಫಿಕೇಟ್ ಮುನ್ಸಿಪಾಲ್ಟಿ ಇದರಲ್ಲೆಲ್ಲ ಇಶ್ಯೂ ಆಗಿರ್ತಾವೆ. ಜನ್ಮ ಇದ್ರದ್ದು ನಮ್ದು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ಇರ್ತಾವೆ. ಇದರಲ್ಲೆಲ್ಲ ಹೇಳಿದ್ದಾರೆ ನೋಡಿ ಯಾವುದಿದೆ ಅಂತೇಳಿ. ಯಾವುದೇ ಕೇಂದ್ರ ಸರ್ಕಾರವು, ರಾಜ್ಯ ಸರ್ಕಾರ, ವಲಯದ ಉದ್ಯಮ, ಖಾಯಂ ನೌಕರರು ಅಥವಾ ಪಿಂಚಣಿದಾರರು, ಇದು ಗುರುತಿನ ಪೆನ್ಷನರ್ಸ್ದು 87ಕ್ಕಿಂತ ಮುಂಚೆ ಸರ್ಕಾರಿ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕ್, ಅಂಚೆ, ಪೋಸ್ಟ್ ಆಫೀಸಲ್ಲಿ, ಭಾರತೀಯ ಜೀವ ವಿಮಾ, LIC, ಪಬ್ಲಿಕ್ ಎಂಟರ್ಪ್ರೈಸಸ್ ಅಲ್ಲಿ ಕೆಲಸ ಎಲ್ಲಿರ ಮಾಡಿದ್ರಂದ್ರೆ ಅವರು ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರ ನೀಡಿದ ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ನೀಡಿದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರ. ಮೆಟ್ರಿಕ್ಯುಲೇಷನ್ ಅಲ್ಲಿ ನಿಮಗೆ ಏನು ಸಿಗುತ್ತೆ ಹೇಳಿ ಮೆಟ್ರಿಕ್ಯುಲೇಷನ್ ಅಲ್ಲಿ ಡೇಟ್ ಆಫ್ ಬರ್ತ್ ಸಿಗುತ್ತೆ. ಮೆಟ್ರಿಕ್ಯುಲೇಷನ್ ಅಲ್ಲಿ ಡಿಜಿಟಲೈಸೇಷನ್ ಆಯಿತು. ಆ ಒಂದು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಮುಕ್ತಾಯಾಗಿ 24/8/2026 ಇವತ್ತರಿಂದ ನಾವು ಪಬ್ಲಿಕೇಶನ್ ಡ್ರಾಫ್ಟ್ ಇಲೆಕ್ಟ್ರಾನಿಕ್ ಕರಡು ಮತದಾರ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದೇವೆ. ಇಲ್ಲಿ AR ಆಫೀಸಲ್ಲಿ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದೇವೆ. ಅದು ಫಸ್ಟ್ ಇದು ರೀ. ಇದು ಪಬ್ಲಿಕೇಶನ್ ಮಾಡಿದ ನಂತರ ಇದಕ್ಕೇನಿದೆಲ್ಲ ಪೀರಿಯಡ್ ಆಫ್ ಫೈಲಿಂಗ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ 24ನೇ ತಾರೀಕಿಗೆ, ಈ ತಿಂಗಳು 24ರಿಂದ ಮುಂದಿನ ತಿಂಗಳು 23ನೇ ತಾರೀಕುವರೆಗೆ ಇದೆ. ಯಾರ ಸೇರ್ಪಡೆ ಆಗಿದ್ದಕ್ಕೆ ಆಕ್ಷೇಪಣೆಗಳು ಇದ್ದರೆ ಹಾಕ್ಬೋದು. ಸೇರ್ಪಡೆ ಅಥವಾ ಡಿಲೀಷನ್ಗೂ ಆಕ್ಷೇಪಣೆಗಳು ಹಾಕ್ಲಿಕ್ಕೆ, ಸೇರ್ಪಡೆಗೂ ಇದೆ. ನೆಕ್ಸ್ಟ್ ನೋಟಿಸ್ ಫೇಸ್ ಅಂಡ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್, ಅದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೆ ಅಂದರೆ ಅದು 22/10 ಅಕ್ಟೋಬರ್ವರೆಗಿದೆ. ಸೊ ಅಂದಾಜು 58 ವರ್ಕಿಂಗ್ ಡೇಸ್ 40 ಸಿಗುತ್ತೆ. ಅದ್ರ ಪಾಂಡವ್ 40 ಸಿಗುತ್ತೆ. ಇದು ತಾವು ಇದನ್ನು ಸ್ವಲ್ಪ ಗಮನಿಸಬೇಕಾಗಿದೆ, ಇಂಪಾರ್ಟೆಂಟ್ ವಿಷಯ ಇದು. ಈ ಇದರಲ್ಲಿ ನಮ್ದು ಟೋಟಲ್ 14,31,202 ಮುಂಚೆ ಮತದಾರರ ಸಂಖ್ಯೆ ಇತ್ತು. ಇವಾಗ ಟೋಟಲಿ ನಾವು ಏನು ಡಿಸ್ಟಾಜೇಷನ್ ಫಾರ್ಮ್ ಮಾಡಿದ್ರೆ, ಎನ್ಯುಮರೇಷನ್ ಫಾರ್ಮ್ ಮಾಡಿದಾಗ 13,92,523 ಮತದಾರರು ಬಂದಿದ್ದಾರೆ. ಕಡಿಮೆ ಇತ್ತು, ಕಡಿಮೆ ಆಗಿದೆ ಅಂತ ಅನಿಸ್ತಾ ಇತ್ತು ನಮಗೆ. ನೆಕ್ಸ್ಟ್ ನೋಡ್ಕೊಳ್ಳಿ, 3 ಲಕ್ಷ ಇದರಲ್ಲಿ ESDD ಅಂತ ಏನು ಮಾಡಿದಾರ ಅದ್ರದ್ದು ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ಒಟ್ಟು 16,31,202 ವೋಟರ್ಸ್ ಅಲ್ಲಿ ಮ್ಯಾಪಿಂಗ್ ಎಷ್ಟಾಗಿದೆಪ್ಪ ಅಂದ್ರೆ 13,92,523 ಮ್ಯಾಪಿಂಗ್ ಆಗಿದೆ. ನೋ ಮ್ಯಾಪಿಂಗ್ 16,391. ಇದು 16,391 ಏನಿದೆಯಲ್ಲ ಕಡ್ಡಾಯವಾಗಿ ನೋಟಿಸ್ ಜನರೇಟ್ ಆಗುತ್ತೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ರಾಶಿ ಸಮೂಹ ಶಿಕ್ಷಣ ಸಂಸ್ಥೆಯ ಭುವನೇಶ್ವರಿ ಸ್ವತಂತ್ರ ಪದವಿ ಪೂರ್ವ ಕಲಾ ಮಹಾವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಜರುಗಿತು. ಸಮಾರಂಭವನ್ನು ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದು ಕಷ್ಟವಾದರೂ ವೆಂಕಣ್ಣ ಹೊರಕೇರಿ ಕುಟುಂಬದವರು PU ಕಾಲೇಜು ತೆರೆಯುವ ಮೂಲಕ ಗ್ರಾಮೀಣ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸುತ್ತಿರುವುದು ಶ್ಲಾಘನೀಯ. ಗ್ರಾಮೀಣ ಪ್ರದೇಶದಲ್ಲಿನ ಹೆಣ್ಣು ಮಕ್ಕಳ ಶಿಕ್ಷಣ ಮೊಟಕುಗೊಳಿಸದೆ ಮಕ್ಕಳಲ್ಲಿನ ಬುದ್ಧಿ ಮಟ್ಟ ಅರಿತು ಅವರ ಪ್ರತಿಭೆ ಗುರುತಿಸಿ ಸರಿಯಾದ ಮಾರ್ಗ ತೋರಬೇಕು ಎಂದು ಹೇಳಿದರು. ಸಾನ್ನಿಧ್ಯ ವಹಿಸಿದ್ದ ಶಾಂತಲಿಂಗ ಸ್ವಾಮೀಜಿ ಮಾತನಾಡಿ, ಬೆರಳಿಕೆಯ ವಿದ್ಯಾರ್ಥಿಗಳು ಓದುತ್ತಿದ್ದ
ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವುದು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಸಾಧನೆ ಎಂದರು. ಸೋಮನಕೊಪ್ಪ ಅಭಿನವ ಶಿವಾನಂದ ಸ್ವಾಮೀಜಿ, ಹಾಲು ಒಕ್ಕೂಟದ ನಿರ್ದೇಶಕರಾದ ಈರನಗೌಡ ಕರಿಗೌಡ್ರ, ಶ್ರೀಕಾಂತಗೌಡ ಗೌಡರ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಈ ಮುಂಚೆ ವಿವಿಧ ವಾದ್ಯಗೋಷ್ಠಿ ಹಾಗೂ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಿ ಗಣ್ಯರನ್ನು ಸ್ವಾಗತಿಸಲಾಯಿತು. ನೀವು ಸಾಧನೆ ಮಾಡೋದು ನಿಮ್ಮನ್ನು ಯಾರು ಇಳಿಸಕ್ಕಾಗಲ್ಲ, ಯಾರು ಕಡಿಮೆ ಮಾಡೋಕ್ಕಾಗಲ್ಲ. ಹಳ್ಳಿ ಒಳಗಿರೋ ಮಕ್ಕಳ ಬಗ್ಗೆ ನಿಮ್ ಗಮನಕ್ಕಿರಲಿ. ನಿಮ್ಗೆ ಭಾಳ ಮಂದಿ ಗೊತ್ತಾಯ್ತೋ ಎಲ್ಲೋ ಗೊತ್ತಿಲ್ಲ ನನಗೆ. ನಾ ಎಲ್ಲ ವೇದಿಕೆ ಮೇಲೆ ಹೇಳಿವಿ, 164 ಮಂದಿ. 164 ಮಂದಿ. ಎಷ್ಟು ಮಂದಿ? 64 ಜನ ಇಡೀ ರಾಜ್ಯದಾಗ ಏನು ಗವರ್ನಮೆಂಟ್ ಎಂಪ್ಲಾಯ್ಮೆಂಟ್ಸ್ ಅದಾರ, ಗವರ್ನಮೆಂಟ್ ನೌಕರದಾರರು ಅದಾರ ಅಥವಾ ಟಾಪರ್ಸ್ ಅದಾರ ಇಡೀ ಸ್ಟೇಟ್ ಅಲ್ಲಿ, ಟಾಪ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂತ ಏನ್ ಕ್ಲಾಸಿಫೈಡ್ ಆಗ್ಯಾರಲ್ಲ, ಅವ್ರು ಎಲ್ಲಿಂದ ಕಲ್ತು ಬಂದಾರಪ್ಪ ಅಂದ್ರೆ ಎಲ್ಲ ಹಳ್ಳಿಗಾಡದಿಂದ ಮತ್ತು ಸರ್ಕಾರಿ ಶಾಲೆಗಳಿಂದ, ಕಂಪನಿ ಶಾಲೆಗಳಿಂದ. ನೀವು ನೋಡಿದ್ರೆ ಹಿಂದೆ ಸರಿಯಾಗಿ ಕೂತಿರ್ತಾರೆ, ಯಾವುದೇ ಕಾರಣಕ್ಕೂ ಸರಿ ಬರಲ್ಲ. ಸರಿಯಾಗಿ ಹೋದಿಲ್ಲ. ಇನ್ನ ಮುಂದಿನ ಸತ ಒಂದು 20 ಡಿಸ್ಟಿಂಕ್ಷನ್ ಕೊಡಿಸ್ಬೇಕು ನೀವು. ದಿನಸಿ ಅಪ್ಪಿ ಒಂದು 20 ಡಿಸ್ಟಿಂಕ್ಷನ್ ಬರ್ಬೇಕು, ಎಲ್ಲರೂ ಕ್ಲಿಯರ್ ಆಗ್ಬೇಕು. ರಿಸಲ್ಟ್ಸ್ ಮಾಡ್ತೀರಿಲ್ಲ? ಹಾ, ಜೋರಾಗ ಹೇಳ್ರು. ಏನ ಕೈ ಎತ್ತಂದ್ರೆ ಏನ ಬಂದ್ರು ಸನ್ಮಾನ ಮಾಡ್ಬೇಕು. ಬಹಳ ವಿಶೇಷವಾಗಿ ನಾನು ಈ ಪ್ರತಿಪಾದನೆಯನ್ನು ಮಾಡ್ಕೊಂತ ಬಂದೀನಿ. ನಾನು 10-12 ವರ್ಷದಿಂದ ಹೇಳ್ಕೊಂತ ಬಂದೀನಿ ಎಷ್ಟೋ ಮಂದಿಗೆ. ಯಾವುದೋ ಒಂದು ಸಂದರ್ಭದ ಬಂದು ಬಹಳ ಜನ ಕೇಳಿದ್ರು ನನಗೆ. ಒಂದ್ ಕಡೆ ನಮ್ಗೊಂದು ಬದಾಮಿ ಒಂದು ಸ್ಕೂಲ್ ಬರಾಕತ್ತಿತ್ತು, ಅಲ್ಲಿ ಒಂದು ಮಾತು ಕೇಳಿದ್ರು ನನಗೆ. ಫೋನ್ ಮಾಡಿದ್ರು, ಫೋನ್ ಮಾಡಿ ಇಲ್ಲ ಮತ್ತೆ ಇಂಥ ಒಂದು ಬೇರೆ ಶಾಲೆ ಬರಾಕತ್ತೈತೆ ಬದಾಮಿಗೆ, ಅದಕ್ಕೆ ನೀವು NOC ಕೊಡಾಕತ್ತೀರಿ ಅಂತ ಕೊಡಬೇಡ್ರಿ ಅಂದ್ರೆ ನನಗೆ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೇನೆ, ಇದು 9 ವರ್ಷದ ಹಿಂದಿಂದ. ಅವ್ರು ಬರೋದ್ರಿಂದ ನಮಗೇನು ತೊಂದರೆ ಅಂತ ಕೇಳಿದೆ. ಇಲ್ಲ ಸರ್, ಅದು ಬಂದ್ರ ಅಂದ್ರೆ ನಮ್ಮ ಸಾಲಿ ನಿಂತು ಹೋಗ್ತೈತಿ, ನಮಗೆ ಸಿಗ್ಬೇಕಂತದ್ದು ಏನು ಅಡ್ಮಿಷನ್ ಅದ ಮಕ್ಳು ಬರ್ಬೇಕಾದ ವ್ಯವಸ್ಥೆ ಐತಲ್ಲ, ಅದು ಹೋಗ್ಬಿಡ್ತೈತಿ ಅಂತ ನಾ ಹೇಳಿದೆ. ಅವ್ರಿಗೆ ಚಲೋ ನಾವು ಕಲ್ಸಿದ್ರೆ ನಮ್ಮ ಹತ್ರ ಬರ್ತಾರ. ನಾವು ಅವ್ರಿಗೆ ಚಲೋ ಕಲಿಸ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಇಲ್ಲಿಂದ ಬಿಟ್ಟು ಮತ್ತೆ ಮಂಗಳೂರಿಗೆ ಹೋಗ್ಯಾರ, ಉಡುಪಿಗೆ ಹೋಗ್ಯಾರ, ಇಲ್ಲ ಬೇರೆ ಬೇರೆ ರಾಜ್ಯಕ್ಕೂ ಹೋಗ್ತಾರೆ. ಯಾರನ್ನ ತಡೆಯಕ್ಕಾಗತ್ತ ನನ್ನ? ಇಲ್ಲ ಸರ್, ಒಟ್ಟ ಕೊಡಕ್ ಹೋಗ್ಬಿಟ್ಟು ಇನ್ನೊಂದ್ ಸಾಲಿ ಬಂದ್ರೆ ನಮ್ಗೆ ತೊಂದರೆ ಆಗತ್ತಂದ್ರೆ ಅವಾಗ ಒಂದು ಮಾತು ಹೇಳಿದ್ದೇನೆ. ಏನಪ್ಪಾ ಅಂದ್ರ ಆ ಮಕ್ಕಳಿಗೆ ನಾವು ವ್ಯವಸ್ಥೆಯನ್ನ ಮಾಡಿಕೊಡೋದು ನಮ್ ಜವಾಬ್ದಾರಿ. ಆದ್ರೆ ಬೇರೆ ಸಂಘ ಸಂಸ್ಥೆಯವರು ಸಾಲಿ ಕಟ್ಟಿದ್ರಂದ್ರೆ ಅದ್ರ ನಾಳೆ ಮತ್ತೆ ಅಲ್ಲಿ ಎಷ್ಟೋ ಮಕ್ಕಳು ಬರ್ತಾವು. ಅದ್ರ ಜೊತೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನೌಕರಿ ಮಾಡಕ್ಕೆ ಒಂದ್ 4-5 ಮಂದಿಗೆ ಅವಕಾಶಗಳು ಸಿಗ್ತಾವಲ್ಲ, ಅದು ಬಹಳ ಮುಖ್ಯ ಆಗಿರ್ತೈತಿ ಅಂತ ಹೇಳಿದ ನಾನು. ಯಾಕಂದ್ರೆ ಒಂದು ಕುಟುಂಬ ಬೆಳೆಯಬೇಕಲ್ಲ. ಇವತ್ತು ಈ ಸಂಸ್ಥೆ ಬಂತಿದ್ದು ಇದ್ರಾಗ ಒಂದು 3-4 ಮಂದಿ ಬದುಕಾಕತ್ತಾರಲ್ಲ ಇರುತ್ತೆ. ಹೊರಕೆರೆಯವ್ರ ಕುಟುಂಬ ಬದುಕೋದು ಬೇರೆ, ಅವ್ರ ಜೊತೆಗೆ ಇನ್ನ 3-4 ಮಂದಿ ಟೀಚರ್ಸ್ ಬಂದ್ರು, ಡಿ ಗ್ರೂಪ್ ಎಂಪ್ಲಾಯೀಸ್ ಬರ್ತಾರ, ಬೇರೆ ಬೇರೆ ಕೆಲಸ ಮಾಡಕಂತ ಬರ್ತಾರ, ಕ್ಲರ್ಕಿಯಲ್ ವರ್ಕ್ ಅಂತ ಬರ್ತಾರ. ಮತ್ ಈಗ ಅವ್ರು ಬಂದ್ರೆ ಅವ್ರ ಪಗಾರ ತಗೊಳಕತ್ರ ಅಂದ್ರ ಅವ್ರ ಇಡೀ ಕುಟುಂಬ ಬೆಳಗಾಕ್ ಚಾಲು ಆಗ್ತೈತಿ. ಅವ್ರ ಇಡೀ ಕುಟುಂಬಕ್ಕೆ ಆಸ್ತಿ ಹಾಕ್ಯಾರಲ್ಲ ಅವರೆಲ್ಲ. ಮತ್ ಹಿಂಗ ಒಂದು ಸಂಘ ಸಂಸ್ಥೆಗಳು ಬರ್ಬೇಕು ನಮ್ಮ ಸುತ್ತಮುತ್ತ. ಅವು 1 10 ಬರ್ಲಿ, 50 ಬರ್ಲಿ, 100 ಬರ್ಲಿ, ಅವು ಎಷ್ಟು ಬರ್ತಾವು ಅಷ್ಟು ಮಂದಿ ನಮ್ಮ ಯುವಕರಿಗೆ ನೌಕರಿ ಸಿಗ್ತೈತೆ ಅನ್ನೋದು ನಾವು ಗಮನ ಹರಿಸ್ಬೇಕಾಗ್ತೈತಿ. ಅವ್ರ ಮನೆ ಬೆಳಗ್ಗೆ ಒಂದು ಕೆಲಸ ರೂಪಾಯಿದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಬದಾಮಿ ನಗರಕ್ಕೆ ತಂದದ್ದುಂಟು. ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಆ ರೀತಿಯಲ್ಲಿ ಮಾನ್ಯ ಶಾಸಕರು ಇದು ಬರೀ PUC ಕಾಲೇಜ್ ಆಗಬಾರ್ದು, ಬರುವ ದಿನಮಾನದಲ್ಲಿ ಇನ್ನೂ 10 ಸಂಸ್ಥೆಗಳು, ಶಾಲೆ ಕಾಲೇಜುಗಳು ಈ ಸಂಸ್ಥೆಯಿಂದ ನಡೀಬೇಕು ಅನ್ನುವಂತ ಹಾರೈಕೆ ಕೊಟ್ಟಿರ್ತಕ್ಕಂಥ ಮಾನ್ಯ ಭೀಮಸೇನ್ ತಿಮ್ಮನಕಟ್ಟೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುವುದರ ಜೊತೆಗೆ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದಿದೆ. ಇಲ್ಲಿ ಪತ್ರಕರ್ತರು ನಮ್ಮ ರೇವಣಸಿದ್ದಯ್ಯ ಹಿರೇಮಠ ಅವರು ನಮ್ಮ ಶ್ರೀಮಠದ ವಿದ್ಯಾರ್ಥಿಯಾಗಿ ಇಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಪತ್ರಕರ್ತರಾಗಿ ಈ 80ನೇ ಸ್ವಾತಂತ್ರ್ಯೋತ್ಸವದ ಸವಿನೆನವಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಉತ್ತಮ ಪತ್ರಕರ್ತರು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ, ಉಸ್ತುವಾರಿ ಮಂತ್ರಿಗಳಿಂದ ಪ್ರಶಸ್ತಿ ಪಡೆದಿರುವುದು. ವೆಂಕಣ್ಣವರು ಅವರು ಬಹಳಷ್ಟು ಖಾಸ ಗೆಳೆಯರಿರೋದ್ರಿಂದ ಅವರ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅವರಿಗೆ ಸನ್ಮಾನ ನಡೆದದ್ದುಂಟು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಭುವನೇಶ್ವರಿ ಅಂದ್ರೆ ಕನ್ನಡದ ಆರಾಧ್ಯ ದೇವತೆ ಅಂತ. ಹಾಗಾಗಿ ಈ ಭುವನೇಶ್ವರಿ ಶಿಕ್ಷಣ ಸಂಸ್ಥೆ PU ಕಾಲೇಜಿನಲ್ಲಿ ಏನು ಅಂತಂದ್ರೆ ಇಲ್ಲಿ ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ ಏನಾದ್ರೂ ಕೂತು ಬಂದಾಗ ಎದುರಿಸ್ತಕ್ಕಂಥ ಶಕ್ತಿಯನ್ನು ಭುವನೇಶ್ವರಿ ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಕೊಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬೆಳಗಾವಿ ನಮ್ಮದು ಅನ್ನುವಂಥದ್ದನ್ನ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದುಂಟು. ಅಲ್ಲಿಂದ ಇಲ್ಲಿವರೆಗೂ
ಇನ್ನೂ ಆಗದೇ ಇರತಕ್ಕಂತ ಕೆಲಸ ಮಹಾನಗರ ಪಾಲಿಕೆಯವರು ಬೆಳಗಾವಿ ನಮ್ಮದು ಅನ್ನುವಂತ ಠರಾವ್ ಪಾಸ್ ಮಾಡ್ಲಿಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಮಾರ್ಗದರ್ಶನ ಮಾಡಿದ್ರು. ಆದರೂ ಸಹಿತ ಇವತ್ತು ಅಲ್ಲಿ ಮೇಯರ್ ಆದವರು, ಉಪಮೇಯರ್ ಆದವರು, ಅಲ್ಲಿ ಆಯುಕ್ತರು ಇನ್ನೂ ಮಾಡಿಲ್ಲ ಅನ್ನುವಂಥದ್ದು ಬಹಳ ಖೇದಕರ ಸಂಗತಿ. ಹಾಗಾಗಿ ನಮ್ಮದು ಬೆಳಗಾವಿ ಅನ್ನೋದನ್ನ ನಾವೆಲ್ಲ ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ MES ನವರ ಒಂದು ಅವರ ಮಾತಿಗೆ ಕಿವಿ ಕೊಡದೇ ನಾವೇನಾಗ್ಬೇಕು ಅಂತಂದ್ರೆ ನಮ್ಮ ನೆಲ, ನಮ್ಮ ಜನರ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ಬಹಳಷ್ಟು ಜಾಗೃತ ಆಗ್ತಕ್ಕಂಥ ಒಂದು ಶಕ್ತಿ ಇಂಥ ವಿದ್ಯಾರ್ಥಿನಿಯರಿಂದ ಬರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಂಕಣ್ಣವರು ಬಹಳಷ್ಟು ಶ್ರಮ ಇದ್ದಾರೆ. ವಿಶೇಷವಾಗಿ ಹೊರಕೇರಿ ಕುಬೇರಪ್ಪನವರು ಅಂತಂದ್ರೆ ಈ ಊರಿನಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅವರು ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋದ್ರ ಜೊತೆಗೆ ಅವರು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಪುಣ್ಯದ ಫಲವೇ ಇವತ್ತು ಅವರ ಮಕ್ಕಳಿಂದ ಈ ಶಾಲೆ ಕಟ್ಟಡ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಬಹುಶಃ ಬಹಳ ಹಳೆ ಸಂಸ್ಥೆ ಇದು. ನಮ್ಮ ಚಿನ್ವಾಲ್ ಸರ್ ಈ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇದೀಗ ತಾನೇ ನಮ್ಮ ವೆಂಕಣ್ಣವ್ರು ಹೇಳಿದ ಹಾಗೆ ಒಂದನೇ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿ, 2ನೇ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿ ಇದ್ದಿರತಕ್ಕಂಥ ಕಾಲೇಜನ್ನ ಇವತ್ತು 200ರಷ್ಟು ವಿದ್ಯಾರ್ಥಿಗಳು ಬಂದಾರೆ ಅಂತಂದ್ರೆ ಇವತ್ತು ನಾವು ಯಾರಿಗೆ ಧನ್ಯವಾದ ಹೇಳಬೇಕು ಅಂತಂದ್ರೆ ಮೊಟ್ಟ ಮೊದಲು ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಹೇಳಬೇಕು. ಅದರ ಜೊತೆಗೆ ಆಡಳಿತ ಮಂಡಳಿಯವರಿಗೆ ಧನ್ಯವಾದ ಸಲ್ಲಿಸಬೇಕು.